ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಬಂಧುಗಳೇ, ಪತ್ರಕರ್ತ ಮಿತ್ರರೇ, ನಿಜಕ್ಕೂ ಕೂಡ ಆಲಂಗೂರು ಶ್ರೀನಿವಾಸ್ ಅವರು ಇವತ್ತು ಬದುಕಿರಬೇಕಾಗಿತ್ತು. ದುರಾದೃಷ್ಟವಶಾತ್ ಬಹಳ ಬೇಗ ಅವರು ನಿಧನರಾದರು. ಅದೊಂದು ರೀತಿಯಲ್ಲಿ ನಮ್ಮೆಲ್ಲರ ದುರಾದೃಷ್ಟ. ಅವರ ನೆನಪಿಗಾಗಿ ನಮ್ಮ ಬಾಲು ನಾನು ನಿನ್ನೆ ಫೋನ್ ಮಾಡಿ ಈ ಥರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಬರಬೇಕು ಅಂದಾಗ ಬೇಗ ಬರಬೇಕು ಅಂತಲೇ ಇದ್ದೆ. ಆದರೆ ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ತಡ ಆಯಿತು. ದಯವಿಟ್ಟು ಕ್ಷಮಿಸಬೇಕು ಅದಕ್ಕೆ. ಆಲಂಗೂರು ಶ್ರೀನಿವಾಸ್ ಅವರ ನಮ್ಮ ಒಡನಾಟ ಪ್ರಾರಂಭ ಆಗಿದ್ದು 92ರಲ್ಲಿ. ಅದಕ್ಕೂ ಮೊದಲು ನಮ್ಮ ತಂದೆಯವರು ಅವರು ಬಹಳ ಸ್ನೇಹಿತರಾಗಿದ್ದರು. ಆಲಂಗೂರು ಶ್ರೀನಿವಾಸ್ ಅವರು 91ಕ್ಕೂ ಮೊದಲು 89ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯನ್ನು ಮಾಡಿದ್ರು. ತದನಂತರ 92ರಲ್ಲಿ ಜನತಾ ಪಾರ್ಟಿಗೆ ಜನತಾದಳಕ್ಕೆ ಆಗಮಿಸಿದ್ರು. ಅದಕ್ಕೂ ಮೊದಲು ಅವರು ಕಾಂಗ್ರೆಸ್ನಲ್ಲಿದ್ದಾಗ ನಮ್ಮ ತಂದೆಯವರು ಕೂಡ ಕಾಂಗ್ರೆಸ್. ನಮ್ಮ ತಂದೆಯವರು ಬಹಳ ಸ್ನೇಹಿತರು. ಯಾವಾಗಲೂ ಜ್ಞಾಪಿಸ್ಕೋತಾ ಇದ್ರು, మీ అప్ప ఐబీ రూమ్ నెంబర్ 1లో ఉంటా ఉండే, మేమంతా రూమ్ నెంబర్ 2లో ఉంటా ఉంటుంది. ఆ కాలానికి జఫ్రాని ఇది డబ్బా అంటే ఏమిదే తంబాకు పొగాకు వేసేవాళ్ళు మీ అప్పుడు కూడా ఉండింది. మాకు పొగాకు కావాల్సి ఉంటే మీ ಅಪ್ಪನ దగ్గరికి చెప్పి పంపిస్తా ఉంటుంది. 92ರಲ್ಲಿ ನನಗೆ ಹೇಳಿದ್ದು ಇವತ್ತು ಕೂಡ ಜ್ಞಾಪಕ ಇದೆ. ಆಲಂಗೂರು ಶ್ರೀನಿವಾಸ್ ಅವ್ರದ್ದು ಒಂದು ವ್ಯಕ್ತಿತ್ವ ಹೆಂಗೆ ಅಂತಂದ್ರೆ, ಒಂದು ಬಾರಿ ಯಾರನ್ನಾದ್ರೂ ನಂಬಿದ್ರೆ ಪೂರ್ಣವಾಗಿ ನಂಬತಕ್ಕಂತ ಒಬ್ಬ ಬೇರು ವ್ಯಕ್ತಿ ಆತ. ಪ್ರಥಮ ಬಾರಿಗೆ ಚುನಾವಣೆಗೆ ನಿಂತಾಗ ಶೇಷನ್ ರವರ ಗಲಾಟೆ ಇತ್ತು. ಯಾರು ಕೂಡ ನಾವು ಕಾರುಗಳು ತಗೊಂಡು ಹೋಗೋ ಪರಿಸ್ಥಿತಿ ಇರಲಿಲ್ಲ. ಯಾವ ರೀತಿ ಇತ್ತು ಚುನಾವಣೆ ಅಂತಂದ್ರೆ, ಎಂ ಬಿ ವೆಂಕಟಪ್ಪನವ್ರಿಗೂ ಮತ್ತೆ ಅವರ ಮಧ್ಯೆ ಒಳ್ಳೆ ಯುದ್ಧ ನಡೆದ ರೀತಿ ನಡೀತು. ನಮ್ಮ ಏರಿಯಾನಲ್ಲಿ ಬರೀ 2 ವೀಲರ್ಗಳಲ್ಲೇ ನಮ್ಮ ಚಿಕ್ಕಪ್ಪ ಅವರು ಸುಬ್ಬೇಗೌಡರು ಅಂತ, ಅವರು ನಾನು ಮುನ್ಸಾಮ್ಗೌಡರು ಚುನಾವಣೆ ಮಾಡಿದಂಥ ಒಂದು ಸಂದರ್ಭ. ನಾಳೆ ಮತದಾನ ಇದೆ. ಇವತ್ತು ಸುನಪಕುಂಟೆ ಅಂತ ಒಂದು ಗ್ರಾಮ ನಮ್ಮ ಜಡ್ಪಿ ಅವರಿಗೆ ಗೊತ್ತಿದೆ, ಅಲ್ಲಿ ನಮಗೆ ಏಜೆಂಟ್ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಮುನ್ಸಾಮ್ಗೌಡರಿಗೆ ಈ ಥರ ಏಜೆಂಟ್ ಇಲ್ಲದೆ ಆಗ್ಬಿಟ್ಟಿದೆ, ಅಲ್ಲಿ ನಾವೇನಾದರೂ ಮಾಡಿ ಅಲ್ಲಿ ಏಜೆಂಟ್ ಇಡಬೇಕು, ಇಲ್ಲ ಅಂದರೆ 600 ಓಟು ಒಂದೇ ಕಡೆ ಆಗೋಗ್ತದೆ ಅಂತ ಹೇಳಿ ಹೇಳಿದಾಗ, ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲಪ್ಪ, ನೀವು ಇಷ್ಟ ಏನಾದರೂ ಮಾಡ್ಕೊಳ್ಳಿ. ನಾನು ಸುಬ್ಬೇಗೌಡರು ಬೈಪನಹಳ್ಳಿಯಲ್ಲಿ ಚೆಂಗಲರಾಯಪ್ಪ ಅಂತ ಒಬ್ಬ ಇವನ್ನ ಆ ಊರಿಗೆ ಹತ್ತಿರದ ನಿಕಟ ಸಂಪರ್ಕ ಇರೋನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ಕರ್ಕೊಂಡು ಹೋಗೋವಂಥ ಸಂದರ್ಭದಲ್ಲಿ ರಾತ್ರಿ 1 ಗಂಟೆ ಅಲ್ಲಿ ಏಜೆಂಟ್ ಇಡಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ಕಾರ್ನಲ್ಲಿ ಬಂದರು. ಕಾರ್ನಲ್ಲಿ ಬಂದ ತಕ್ಷಣ ನಮ್ಮನ್ನು ನೋಡ್ಬಿಟ್ಟು, ಏಮಣ್ಣ ಮೀಕಿ ಕರ್ಮ ಒನ್ಕೋಕೊಂಡನು ಇಟ್ಲು ತಿರುಗ್ತಾ ನೋಡೋರು ಇಂಚೆಪ್ಲನು ಅಂತೇಳಿ, ಆ ಮಗಿಲ್ ರೆಡ್ಡಿ ಅಂತ ಅವರು ಕೂಡ ಇಲ್ಲ, ಅವ್ರ ಮನೆಯಲ್ಲಿ ಮಲ್ಕೊಂಡ್ರು, ಸುಸ್ತಾಗ್ಬಿಟ್ಟಿದ್ರು. ನಾನು ನಮ್ಮ ಸುಬ್ಬೇಗೌಡರು ಆ ಕಾರ್ ತಗೊಂಡೋಗಿ ಅಲ್ಲಿ ಬೆಳಗ್ಗೆ ಏಜೆಂಟ್ ಇಟ್ಟು ಬಂದ್ವಿ. ಇನ್ನೂ ರೋಡ್ ಬಂತು, ಸಾಯೋವರೆಗೂ ಅದನ್ನು ಜ್ಞಾಪಿಸ್ಕೊಳ್ತಾ ಇದ್ರು. ಇದು ಅವರ ವ್ಯಕ್ತಿತ್ವ. ಅಂತ ವ್ಯಕ್ತಿತ್ವ ಇರ್ತಕ್ಕಂಥ ಇವರು ಇಲ್ಲದೆ ಇವತ್ತು ನಿಜಕ್ಕೂ ಕೂಡ ನಾವೆಲ್ಲ ಒಂದು ರೀತಿ ಅನಾಥರಾಗಿದ್ದೀವಿ, ಬಡವಾಗಿದ್ದೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಇನ್ನೂ ಮುಂದುವರೆದು ಹೇಳಬೇಕು ಅಂತಂದ್ರೆ, 2004ರಲ್ಲಿ ನಾನು ಹಾಲು ಉತ್ಪಾದಕರ
ಸಹಕಾರ ಸಂಘಗಳ ಒಕ್ಕೂಟದ ನಿರ್ದೇಶನ ಆಗಬೇಕು ಅಂತಿದ್ದೆ. ಅದಕ್ಕೂ ಮೊದಲೇ 3 ವರ್ಷದ ಮೊದಲೇ ನನ್ನನ್ನು ಡಿಕ್ಲೇರ್ ಮಾಡಿದ್ರು. ಕಾರಣಾಂತರಗಳಿಂದ ಅದು ನಾನು ಬೇಡ ಅಂದಾಗ ಬಹಳ ನೋವನ್ನು ಅನುಭವಿಸಿದ್ರು, ಬೇಜಾರಾಯಿತು. ಆದರೆ 2004ರಲ್ಲಿ ನನ್ನನ್ನು ನಿರ್ದೇಶಕನಾಗಿ ಮಾಡಿದ್ಮೇಲೆ, ಗೆದ್ದ ಮೇಲೆ ಒಂದು ಹೂನಾರ ಹಾಕಿದಾಗ ಅವರೊಂದೇ ಒಂದು ಮಾತು ಹೇಳಿದ್ರು, ನೋಡು, ನಿನಗೊಂದು ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ, ಆ ಜವಾಬ್ದಾರಿ ಸ್ಥಾನಕ್ಕೆ ತಕ್ಕಂತೆ ನಡ್ಕೋಬೇಕು, ರೈತರಿಗೆ ಅನುಕೂಲ ಆಗಬೇಕು. ನೀನು ಯಾವ ಹಳ್ಳಿನಲ್ಲಿ ಡೈರಿ ಕೇಳಿದ್ರು ಕೂಡ ಇಲ್ಲ ಅಂತ ಹೇಳಬಾರ್ದು, ಡೈರಿ ಕೊಡಬೇಕು ಅನ್ನೋ ಒಂದು ಅಭಿಲಾಷೆಯನ್ನು ಅವರು ವ್ಯಕ್ತಪಡಿಸಿದ್ರು. ಅದೇ ಪ್ರಕಾರವಾಗಿ ಇವತ್ತಿನವರು ಕೂಡ ನಾನು ನಡ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಅಲಂಗೂರು ಶ್ರೀನಿವಾಸ್ ಅವರು ಯಾವಾಗಲೂ ಬದುಕಿದ್ದಾಗ ಒಂದು ಮಾತು ಹೇಳ್ತಾ ಇದ್ರು, ಒಂದು ಹಳ್ಳಿಗೆ ಒಂದು ಶಾಲೆ, ಒಂದು ಅಂಗನವಾಡಿ, ಒಂದು ದೇವಸ್ಥಾನ, ಒಂದು ಡೈರಿ, ಇಷ್ಟು ಇದ್ರೆ ಆ ಊರು ಸುಭಿಕ್ಷ ಆಗ್ತದೆ, ಊರು ಚೆನ್ನಾಗಿರ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಒಂದು ಆಸೆ ಇತ್ತು. ಅದೇ ಪ್ರಕಾರನೇ ಎಲ್ಲ ಕಡೆನೂ ಆ ಒಂದು ರೀತಿಯಲ್ಲಿ ಮಾಡೋದಕ್ಕೆ ಅವರು ಶ್ರಮ ಪಟ್ಟಿದ್ದಾರೆ. ಇವತ್ತಿಗೂ ಕೂಡ ಆಲಂಗೂರು ಶ್ರೀನಿವಾಸ್ ಅವರು ಮಾಡಿರ್ತಕ್ಕಂಥ ಕಾರ್ಯಗಳೇನಿದೆ ಯಾವುದನ್ನು ಕೂಡ ಸರಿಗಟ್ಟೋದಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅವರೊಂದು ಆಸೆ ಇತ್ತು, ಕಾಂತರಾಜ ಸರ್ಕಲ್ನಲ್ಲಿ ಡಿಪ್ಲೊಮಾ ಕಾಲೇಜನ್ನು ಮಾಡಿದ್ರು. ಅವ್ರ ಆಸೆ ಇತ್ತು BE ಕಾಲೇಜ್ ಮಾಡ್ಬೇಕಲ್ಲಿ ಅಂತ. ಆದರೆ ಅವರ ತೀರ್ಕೊಂಡ ನಂತರ ಇದುವರೆಗೂ ಕೂಡ ಯಾರಿಗೂ BE ಕಾಲೇಜ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ನನ್ನ ಒಂದು ಕೋರಿಕೆ, ನಮ್ಮ ಶಾಸಕರಲ್ಲಿ, ಈಗಿರ್ತಕ್ಕಂಥ ನಮ್ಮ ಶಾಸಕರಲ್ಲಿ ನನ್ನ ಒಂದೇ ಒಂದು ಮನವಿ ಏನು ಅಂತಂದ್ರೆ, ಅವರದ ಜೀವನದ ಆಸೆ ಆಗಿದ್ದಂಥ BE ಕಾಲೇಜ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದಂಥ ಆ ಮಹಾನುಭಾವನಿಗೆ ಶಾಸಕರು ಏನಾದರೂ ಮಾಡಿ ಅಲ್ಲಿ BE ಕಾಲೇಜನ್ನ ತರಿಸಿ ಅವರ ಆಸೆನ ತೀರಿಸಬೇಕು ಅಂತೇಳಿ ಈ ಮೂಲಕ ನಾನು ಶಾಸಕರನ್ನ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಅನೇಕ ವಿಚಾರಗಳಿದೆ ಹೇಳಬೇಕು ಅಂತಂದ್ರೆ, ನಾವು ಎಲೆಕ್ಷನ್ನು ಮೊನ್ನೆ ಬಾರಿ MLA ಆದ ತಕ್ಷಣ, ಒಂದ್ಸಾರಿ MLA ಆದ ತಕ್ಷಣ ಬೇಕಾದಷ್ಟು ಮಾಡ್ಕೊಂತಾರೆ. ತನ್ನ ಮಕ್ಕಳಿಗೆ, ತನ್ನ ಮೊಮ್ಮಕ್ಕಳಿಗೆ, ಯಾರಿಗೂ ಬೇಕಾದಷ್ಟು ದುಡ್ಡು ಮಾಡ್ಕೋತಾರೆ. ಆದರೆ ಮೊದಲನೇ ಸಾರಿ ಇವರು ಮಿನಿಸ್ಟರ್ ಆದರು. ಮಿನಿಸ್ಟರ್ ಆದಮೇಲೆ 2ನೇ ಸಾರಿ ದುರದೃಷ್ಟವಶಾತ್ ಸೋತರು. ಸೋತ ಮೇಲೆ ಮಾಜಿ MLA ಆಗಿದ್ದಾಗ ಕಾರಲ್ಲಿ ಬರೋರು. ಆ ಕಾರ್ನಲ್ಲಿ ಯಾವ ರೀತಿ ಬರೋದು ಅಂದರೆ, ಕಾರಲ್ಲಿ ಹಿಂದ್ಗಡೆ ಇದಕ್ಕೆ ಹಗ್ಗ ಕಟ್ಟಿರ್ತಾ ಇತ್ತು. ಒಂದ್ಸಾರಿ MLA ಆದ್ರೇನೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳುವಂತ ಒಬ್ಬ ವ್ಯಕ್ತಿ, MLA ಆದಾಗ ಮಾಡ್ಕೊಳ್ಳುವಂತ ವ್ಯಕ್ತಿಗಳು ಇದ್ದಾರೆ, ಕಣ್ಮುಂದೆ ನೋಡ್ತಾ ಇದೀವಿ. ಆದ್ರೆ ಒಂದ್ಸಾರಿ ಗೆದ್ದ ಮೇಲೂ ಕೂಡ ಮಾಜಿ ಶಾಸಕರಾದ್ಮೇಲೆ ಕೋಲಾರ್ಗೆ ಆ ಕಾರ್ನಲ್ಲಿ ಹಗ್ಗ ಕಟ್ಕೊಂಡು ಹಿಂದ್ಗಡೆ ಡೋರ್ಗೆ ಬೀಳ್ದಂಗಿರ್ಲಿ ಅಂತ ಅವ್ನು ಸೀನಾ ಅಂತಿದ್ದ ಡ್ರೈವರ್, ಅವನು ಅನಾನ ಈ ಪಕ್ಕ ಎಕ್ಕದ್ದು ಆ ಪಕ್ಕ ಎಕ್ಕು ಅಂತ. ಯಾಲ್ರ ಚಿನ್ನ ಅಣ್ಣ ಅದು ಬೈಡ್ಸಿಂದಿದೆ ನಂಗೆ ತಾಡ್ ಕಟ್ಟಿ ಹಣ್ಣಮ್ಮ. ಅಲ್ಲಿಗೆ ಕೋಲಾರಕ್ಕೆ ಬರೋದು. ನಂದೊಂದು 800 ಕಾರ್ ಇತ್ತು. ಆ ಕಾರ್ನಲ್ಲಿ ಜಿಲ್ಲೆ ಎಲ್ಲ ಸುತ್ತಾ ಇದ್ವಿ. ನಾನು ಡ್ರೈವಿಂಗು, ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿರ್ತಾ ಇದ್ವಿ. ಇಂಥ ಒಂದು ವ್ಯಕ್ತಿನ 2ನೇ ಬಾರಿ 3ನೇ ಬಾರಿ ನಿಂತಾಗ ಗೆದ್ದಾಗ, ಈ ಮಂತ್ರಿಗಳಾದಾಗ, ಒಬ್ಬ ಮಂತ್ರಿ ಆದ್ರೆ ಕೋಟಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋತಾರೆ. ಬಟ್ ಅವ್ರ ಜೀವನದಲ್ಲಿ ಯಾವತ್ತೂ ಆಸ್ತಿ ಸಂಪತ್ತಿಗೆ ಸ್ಥಾನ ಕೊಡ್ಲಿಲ್ಲ. ಪ್ರೀತಿ ವಿಶ್ವಾಸಕ್ಕೆ ಬಹಳ ಸ್ಥಾನ ಕೊಟ್ಟಿದ್ರು. ಒಂದು ಬಾರಿ ನನಗೂ ಅವ್ರಿಗೂ ಸಣ್ಣ ಒಂದು ಭಿನ್ನಾಭಿಪ್ರಾಯ ಬಂದಿತ್ತು. ಸ್ವಲ್ಪ ಸುಮ್ಮನೆ ಏನೋ ಒಂದು ಭಿನ್ನಾಭಿಪ್ರಾಯ ಬಂದಿತ್ತು. ನಾನು ಹೋಗ್ಲಿಲ್ಲ, ಬಹಳಷ್ಟು ದಿವಸ ಜೋಡಿಗೆ ನಾನು ಬರಲಿಲ್ಲ. ಬರದೇ ಇರೋವಾಗ ನಮ್ಮ ಸಾಮೇಗೌಡರು ಮತ್ತೆ ರಘುಪತಿ ರೆಡ್ಡಿ ಅವರು, ಅಣ್ಣ ನೀನೇನಣ್ಣ ನೀನೊಂದ್ಸಾರಿ ಹೋಗು ಸಾಕು, ಯಪ್ಪನು ಸರಿ ಹೋಗ್ತಾನೆ. ನಾನು ಹೋದೆ, ಒಬ್ನೇ ಹೋಗಿ ಇದ್ರು. ಹೋದ ತಕ್ಷಣನೇ ಏನ್ಪಾ ವಚೆ ಹೇಳವ್ರ ಅಂತ ಕೂಡಿಸ್ಕೊಂಡು ಊಟ ಮಾಡೋವರೆಗೂ ಬಿಡ್ಲಿಲ್ಲ. ಆಮೇಲೆ ಹೇಳಿದ್ರು, ಬೇರೆ ಏನು ಕಾರಣ ಇಲ್ಲ, ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು, ಅದರಿಂದ ನಾನು ಇದು ಹೊರತುನು ಬೇರೆ ಯಾವುದು ಇಲ್ಲಪ್ಪ ಅಂತೇಳಿ
ಹೇಳಿದಂಥವ್ರು. ಅವರ ಧರ್ಮಪತ್ನಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಿಜಕ್ಕೂ ಕೂಡ ಆ ಮನೆಯಲ್ಲಿ ಊಟ ಮಾಡಿದವರೇ ಇಲ್ಲ. ಒಂದು ಏನು ಅಂತಂದ್ರೆ ಯಾರನ್ನ ಬರಲಿ ಆಯಮ್ಮ ಧರ್ಮದೇವತೆ, ಅಂತ ಒಂದು ಧರ್ಮದೇವತೆ ಅಂತ ನಮ್ಮ ಆಲಂಗೂರು ಶ್ರೀನಿವಾಸ ಅವರ ಧರ್ಮಪತ್ನಿ. ಒಂದು ಒಳ್ಳೆ ಮನೆತನ, ಒಂದು ಒಳ್ಳೆ ಜನಾನುರಾಗಿ, ಜನಗಳ ಮಧ್ಯದಲ್ಲಿ ಇರ್ತಕ್ಕಂಥವನು. ಯಾವತ್ತೂ ಕೂಡ ಒಂದು ನಾನು ಮಿನಿಸ್ಟ್ರು, ನಾನು ಇನ್ನೊಂದು ಅಂತ ಯಾವತ್ತೂ ತೋರಿಸ್ಕೊಂಡವರಲ್ಲ. ಸಾಮಾನ್ಯ ಜನರಲ್ಲಿ ಬೆರೀತಾ ಇದ್ರು. ಎಲ್ಲಿ ಇವತ್ತು ಕೂಡ ಕೊಡಗಿನಲ್ಲಿ ಹೋದ್ರೆ ಉಸ್ತುವಾರಿ ಸಚಿವರನ್ನ ಅವ್ರನ್ನ ನೆನ್ಸ್ಕೋತಾರೆ. ಇಂಥ ಒಬ್ಬ ಧೀಮಂತ ವ್ಯಕ್ತಿ ನಮ್ಮ ಜೊತೆ ಇಲ್ಲ. ಬಹಳ ನೋವಾಗ್ತದೆ. ಈಗಿನ ರಾಜಕೀಯ ಪರಿಸ್ಥಿತಿ ನಿಜಕ್ಕೂ ಕೂಡ ಬಹಳ ನೋವಾಗ್ತದೆ. ರಾಜಕೀಯನೇ ಬೇಡ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಅಂತ ಧೀಮಂತ ವ್ಯಕ್ತಿಗಳ ಹಿಂದೆ ಅವ್ರ ಜೊತೆ ರಾಜಕೀಯ ಮಾಡಿ ಇವತ್ತು ಯಾಕಪ್ಪ ರಾಜಕೀಯದಲ್ಲಿ ಇದ್ದೀವಿ ಅನ್ನೋ ಒಂದು ಭಾವನೆ ನಮಗೂ ಬಂದಿದೆ. ಮುಂದಿನ ದಿನಗಳಲ್ಲಿ ನಾನು ನಿಮ್ಮಲ್ಲೆಲ್ಲ ಒಂದು ಕೇಳ್ಕೊಳ್ಳೋದು ಒಂದೇ ಏನು ಅಂತಂದ್ರೆ, ಅವರ ಉದಾತ್ತ ಜೀವನ, ಅವರ ಧ್ಯೇಯಗಳು, ಅವರಲ್ಲಿದ್ದಂಥ ಒಳ್ಳೆ ಗುಣಗಳು, ಇವುಗಳನ್ನ ನೆನೆಸ್ಕೊಂಡು ಅವರ ದಾರಿಯಲ್ಲಿ ಏನಾದರೂ ನಾವು ನಡೆದ್ರೆ ಇದಕ್ಕೆ ಒಳ್ಳೇದಾಗ್ತದೆ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.